ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಹಾಲು ಕೆನೆ ಎತ್ತಿಟ್ಟು ಬೆಣ್ಣೆ ಮಾಡಿ ತುಪ್ಪ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಮೊದಲನೇದಾಗಿ ನೋಡಿ, ಹಾಲನ್ನ ಈ ಥರ ಚೆನ್ನಾಗಿ ಕಾಯಿಸಬೇಕು. ಚೆನ್ನಾಗಿ ಕಾಯಿಸಾದ್ಮೇಲೆ ಕೆನೆ ಬರೋ ಥರ ಕಾಯಿಸಿ, ನೆಕ್ಸ್ಟು ನಾನಿಲ್ಲಿ ಅದನ್ನು ಫ್ರಿಡ್ಜಲ್ಲಿ ಇಟ್ಟು ಸಂಜೆ ತೆಗೆದು ನೋಡಿ ಈ ಥರ ಕೆನೆ ಬರುತ್ತೆ. ಈ ಥರ ಕೆನೆ ಡೈಲಿ ಸಂಜೆ ಎತ್ತಿಡ್ತೀನಿ. ಒಂದು 15 ಡೇಸು ಎತ್ತಿಟ್ಟಿದ್ದೀನಿ. ನೋಡಿ ಈ ಬಾಕ್ಸ್ ಫಿಲ್ ಆಗಿದೆ. ಏನಪ್ಪ ಅಂದರೆ ಡೈರಿ ಹಾಲಲ್ಲಿ ಈ ಥರ ಕೆನೆ ಬರೋದಿಲ್ಲ, ವರ್ತನೆ ಹಾಲು ತೊಗೋಬೇಕು, ಅದರಲ್ಲಿ ಕೆನೆ ಬರುತ್ತೆ. ಬನ್ನಿ ಇವಾಗ ಕೆನೆ ಎತ್ತಿಟ್ಟಿದ್ದೀನಲ್ಲ ಅದರಲ್ಲಿ ಬೆಣ್ಣೆ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ. ಮೊದಲನೇದಾಗಿ ನಾನಿಲ್ಲಿ ಬೆಣ್ಣೆ ಮಾಡಲಿಕ್ಕೆ ನೋಡಿ, ನಾನಿಲ್ಲಿ ಮಿಕ್ಸಿಗೆ ಹಾಕಿ ರುಬ್ಬೋದಿಲ್ಲ, ಅದ್ರ ಬದಲು ಒಂದು ಬಾಕ್ಸ್ ತೊಗೊಂಡಿದ್ದೀನಿ. ಈ ಥರ ಪ್ಲಾಸ್ಟಿಕ್ ಬಾಕ್ಸ್ ತೊಗೊಬಿಟ್ಟು ಕೆನೆ ಎತ್ತಿಟ್ಟಿದ್ನಲ್ಲ ಅದರಲ್ಲಿ ನೋಡಿ ಇವಾಗ 3 ಸ್ಪೂನು ಕೆನೆನ ಹಾಕೋತಿದ್ದೀನಿ. ನೆಕ್ಸ್ಟ್ ನಾವಿಲ್ಲಿ ಇದಕ್ಕೆ 3 ಗ್ಲಾಸು ನೀರು ಸೇರಿಸ್ಬೇಕು. ನೋಡಿ ಇಲ್ಲಿ ನಾನು ಈ ಚಂಬಿನಲ್ಲಿ 3 ಗ್ಲಾಸು ನೀರು ಹಾಕ್ತಾ ಇದ್ದೀನಿ. ಇವಾಗ ಅದು ಮುಕ್ಕಾಲು ಭಾಗ ಆಗಬೇಕು, ತುಂಬ ಆದರೆ ಕುಲುಕ್ಲಿಕ್ಕೆ ಕಷ್ಟ ಆಗುತ್ತೆ. ನೋಡಿ ಮುಕ್ಕಾಲು ಭಾಗ ಆದಮೇಲೆ ಇವಾಗ ನೋಡಿ ಈ ಥರ ಚೆನ್ನಾಗಿ ಕುಲುಕಬೇಕು. ಒಂದು 5 ಮಿನಿಟ್ಸ್ ಆದರೂ ನೀವು ಕುಲುಕಬೇಕು. ಅಂದರೆ ಸ್ವಲ್ಪ ಬಿಟ್ಟು ಒಂದು 5 ನಿಮಿಷ ಬಿಟ್ಟು ಚೆನ್ನಾಗಿ ಕುಲ್ಕಿ. ಈ ಥರ ಕುಲ್ಕಾದ್ಮೇಲೆ ಅದನ್ನು ನೆಕ್ಸ್ಟು ನಾನಲ್ಲಿ ಬೌಲ್ ಇಟ್ಟಿದ್ದೀನಲ್ಲ ಆ ಬೌಲಿಗೆ ಹಾಕ್ಕೊಳ್ಳೋಣ. ಆ ಬೌಲಿಗೆ ಹಾಕ್ಕೊಬಿಟ್ಟು ಒಂದು ಅದೇ ಮಜ್ಜಿಗೆ ಕಡಿಯೋದು ಬರುತ್ತಲ್ಲ ಅದನ್ನು ತೊಗೊಬಂದಿದ್ದೀನಿ ನಾನಿಲ್ಲಿ. ನೋಡಿ ಇವಾಗ ಹಾಕ್ಕೋತಿದ್ದೀನಿ. ಇವಾಗ ಚೆನ್ನಾಗಿ ಕುಲ್ಕಿದ್ದೀನಿ. ನೆಕ್ಸ್ಟು ಇಲ್ಲಿ ಮಜ್ಜಿಗೆ ಕಡಿಯೋದು ಬರುತ್ತಲ್ಲ ಅದರಲ್ಲಿ ನೋಡಿ ಈ ಥರ ಮಾಡಬೇಕು. ಈ ಥರ ಮಾಡೋದ್ರಿಂದ ನೋಡಿ ನೀವೇ ನೋಡಿ ಬೆಣ್ಣೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಮೇಲೆ ಬಂದಿದೆಯಲ್ಲ ಬಬಲ್ಸ್ ಥರ, ಇದೆಲ್ಲ ಬೆಣ್ಣೆ. ನೋಡಿ ಇವಾಗ ನಾನು ತೊಗೊಂಡ್ರೆ ನಿಮಗೆ ಈ ಥರ ನೊರೆ ಥರ ಬರುತ್ತೆ. ಆ ನೊರೆ ಎಲ್ಲ ಸ್ವಲ್ಪ ಒಂದು 2 ಮಿನಿಟ್ಸ್ ಈ ಥರ ಮಾಡಿದರೆ ಆ ನೊರೆ ಎಲ್ಲ ಹೋಗಿ ಬೆಣ್ಣೆ ಬರುತ್ತೆ. ನೋಡಿ ನೀವೇ ನೋಡ್ತಾ ಇದ್ದೀರಾ, ಬೆಣ್ಣೆ ನನಗೆ ಇಷ್ಟು ಬಂತು. ಅದನ್ನು ಒಂದು ಬೌಲ್ಗೆ ಹಾಕೋತಿದ್ದೀನಿ. ನಾನು ಅದರಲ್ಲಿ ಬೆಣ್ಣೆ ಕಾಯಿಸ್ತೀನಿ, ಅದಕ್ಕೆ ಹಾಕೋತಿದ್ದೀನಿ. ನೋಡಿ ಮತ್ತೆ ಇನ್ನೂ ಸ್ವಲ್ಪ ಇತ್ತಲ್ಲ ಅದನ್ನು ಕೂಡ ಕೈಯಲ್ಲಿ ನಾವು ಈ ಥರ ಎತ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬರ್ತಿದೆ ಅಂತ ಹೇಳ್ಬಿಟ್ಟು. ನೋಡಿ ಸ್ವಲ್ಪ ನೊರೆ ಥರ ಇರುತ್ತೆ. ನಾವು ಈ ಥರ ಮಾಡೋದ್ರಿಂದ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ಲಾಸ್ಟಿಗೆ ಗಟ್ಟಿ ಬೆಣ್ಣೆ ಉಳ್ಕೊಳ್ಳುತ್ತೆ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬೆಣ್ಣೆ ಬರ್ತಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ನಾನು ಇದನ್ನೆಲ್ಲ ತುಪ್ಪ ಕಾಯಿಸ್ಲಿಕ್ಕೆ ಯಾವ ಬೌಲ್ ಯೂಸ್ ಮಾಡ್ತೀನೋ ಅದಕ್ಕೆ ಎಲ್ಲ ಬೆಣ್ಣೆನೂ ಎತ್ತಿಡ್ಕೊತಾ ಇದ್ದೀನಿ. ಇನ್ನು ಬಾಕ್ಸು ಕೆನೆ ಇದೆ, ಅದನ್ನು ಕೂಡ ನೀವು ಇದೇ ಥರ ಬಾಟಲ್ಗೆ ಹಾಕೋಬಿಟ್ಟು ಸ್ವಲ್ಪ ಇದೇ ನೀರನ್ನು ಮುಕ್ಕಾಲು ಭಾಗ ಹಾಕೋಬಿಟ್ಟು ಚೆನ್ನಾಗಿ ಕುಲುಕ್ಬಿಟ್ಟು ಇದೇ ಥರ ಬೆಣ್ಣೆ ತೆಗೀರಿ. ನೆಕ್ಸ್ಟು ನೋಡಿ ನಾನು ಇವಾಗ ಇಲ್ಲಿ ತುಪ್ಪ ಕಾಯಿಸ್ತಾ ಇದ್ದೀನಿ. ತುಪ್ಪ ಕಾಯಕ್ಕೆ ಇಟ್ಟಿದ್ದೀನಿ. ತುಪ್ಪ ಕಾಯಲಿಕ್ಕೆ ನಾನಿಲ್ಲಿ ಎಣ್ಣೆ ಕಾಯಿಸ್ಲಿಕ್ಕೆ ನಾನಿಲ್ಲಿ 2 ಎಲೆ ತೊಟ್ಟು ಹಾಕ್ತಾಯಿದ್ದೀನಿ. ಎಲೆ ತೊಟ್ಟು ಹಾಕೋದ್ರಿಂದ ಡೈಜೆಷನ್ನಿಗೆ ಒಳ್ಳೆಯದು. ಅದಕ್ಕೋಸ್ಕರ 2 ಎಲೆ ತೊಟ್ಟು, ಸ್ವಲ್ಪ ಮೆಂತೆ ಕಾಳು, ಅದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ತೀನಿ. ಇದೆಲ್ಲ ಹಾಕೋದ್ರಿಂದ ತುಪ್ಪಕ್ಕೆ ಡೈಜೆಷನ್ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಇದನ್ನೆಲ್ಲ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಸಾಲ್ಟ್ ಹಾಕಾದ್ಮೇಲೆ ಒಂದು ಸ್ವಲ್ಪ ಏಲಕ್ಕಿ ಕಾಳು, ಒಂದೇ ಒಂದು ಏಲಕ್ಕಿ ಕಾಳನ್ನ ಕೆಚ್ಚಾಕ್ತಾಯಿದ್ದೀನಿ. ನೋಡಿ ಒಂದು ಏಲಕ್ಕಿ ಕಾಳನ್ನ ಕುಟ್ಬಿಟ್ಟು ಹಾಕ್ತಾಯಿದ್ದೀನಿ. ಈ ಏಲಕ್ಕಿ ಕಾಳು ಹಾಕೊಳ್ಳೋದ್ರಿಂದ ನಮಗೆ ತುಪ್ಪದ್ದು ಫ್ಲೇವರು ಚೆನ್ನಾಗಿ ಬರುತ್ತೆ. ತುಪ್ಪದ ಪರಿಮಳ ಘಮ ಅಂತ ಇರುತ್ತೆ ಏಲಕ್ಕಿ ಕಾಳು ಹಾಕೊಳ್ಳೋದ್ರಿಂದ. ತುಪ್ಪ ಯಾವ ಥರ ಇರಬೇಕಂತಂದರೆ ನೋಡಿ ಇವಾಗ ನೊರೆ ಎಲ್ಲ ಕಾಯ್ದು ಇದೆಲ್ಲ ನೊರೆ ಎಲ್ಲ ಹೋಗಬೇಕು. ನೊರೆ ಎಲ್ಲ ಹೋಗ್ಬಿಟ್ಟು ತಿಳಿ ನೀರು ಅಂತ ಹೇಳ್ತೀವಿ, ತಿಳಿ ನೀರು ಥರ ತಿಳಿ ಬಿಟ್ಕೋಬೇಕು. ಆವಾಗ ಎಣ್ಣೆ ಕರೆಕ್ಟಾಗಿ ಕಾಯ್ದು ತುಪ್ಪ ಆಗಿದೆ ಅಂತ. ನಾನು ಇದನ್ನು ಕಾಯಿಸೋದನ್ನ ನಮ್ಮ ಅಮ್ಮನಿಂದ ಕಲಿತೆ. ನಮ್ಮ ಅಮ್ಮವರು ಸೇಮ್ ಇದೇ ಥರ ಕಾಯಿಸ್ತಾರೆ. ಅವರು ರಜಾ ಬಂದಾಗ ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ವು, ಅಲ್ಲಿ ಹಸುಗಳಿದ್ವು, ಅವ್ರು ಇದೇ ಥರ ಮಾಡ್ತಿದ್ರು. ನಾನು ಆ್ಯಸ್ ಇಟ್ ಈಸ್ ಅದೇ ಥರ ಮಾಡ್ತಿದ್ದೀನಿ. ಇವಾಗ ನೋಡಿ ತಿಳಿ ಬಿಟ್ಕೊಂಡಿದೆ, ಇವಾಗ ತುಪ್ಪ ಕಾಯ್ದಿದೆ ಅಂತ ಹೇಳ್ಬಿಟ್ಟು ಅರ್ಥ. ನಾನು ಆವಾಗಲೇ ಯೂಸ್ ಮಾಡಿದ್ನಲ್ಲ ಆ ಪಾತ್ರೆಗಳು ಸುಮ್ಮನೆ ಸೋಪಾಗಿ ತೊಳೆದ್ರೆ ಆ ಜಿಡ್ಡಿನಂಶ ಹೋಗೋದಿಲ್ಲ. ನೋಡಿ ಈ ಥರ ಬಿಸಿನೀರಲ್ಲಿ ಕಾಯಿಸಿದ್ರೆ ಚೆನ್ನಾಗಿ ಜಿಡ್ಡಿನಂಶ ಬಿಡುತ್ತೆ. ನೋಡಿ ಇವಾಗ ತುಪ್ಪ ನಿಜವಾಗ್ಲೂ ಚೆನ್ನಾಗಿ ಕಾಯ್ದಿದೆ. ಇವಾಗ ಇನ್ನು ಸ್ವಲ್ಪ ನೋಡಿ ಈ ಥರ ತಿಳಿ ಬಿಡ್ಕೋಬೇಕು. ಈ ಥರ ತಿಳಿ ಬಿಟ್ಕೊಂಡ್ರೆ ತುಪ್ಪ ಕರೆಕ್ಟಾಗಿ ಕಾಯ್ದಿದೆ ಅಂತ ಹೇಳ್ಬಿಟ್ಟು. ನೋಡಿ ಇದನ್ನು ನಾನೊಂದು ಬಾಕ್ಸಿಗೆ ಸೋಸ್ತಾ ಇದ್ದೀನಿ. ನೀವೇ ನೋಡಿ, ನಾನು ನಿಜ ಹೇಳ್ತಿದ್ದೀನಿ, ಯಾವುದೇ ಕಲ್ಲರ್ ಯೂಸ್ ಮಾಡಿಲ್ಲ. ಅದೇ ಹಸುವಿನ ತುಪ್ಪ ಆಗಿರೋದ್ರಿಂದ ಕಲ್ಲರ್ ಬಂದಿದೆ. ಇವಾಗ ನೋಡಿ ಎಲ್ಲನೂ ಒಂದು ಜಾರಲ್ಲಿ ಸೋಸ್ತಾ ಇದ್ದೀನಿ. ಸೋಸಾದ್ಮೇಲೆ ಇದು ಬಿಸಿ ಇರುತ್ತೆ. ಒಂದು 10 ನಿಮಿಷ ಇದೇ ಥರ ಆರ್ಲಿಕ್ಕಿಡೋಣ. ಅದಾದಮೇಲೆ ನಾನು ಸಂಜೆ ಮುಚ್ಚಳ ಮುಚ್ಚಿ ಇಟ್ಟಿದ್ದೆ. ಬೆಳಗ್ಗೆ ಎದ್ದು ಕ್ಯಾಪ್ ತೆಗಿತೀನಿ. ನೋಡಿ ನಿಮ್ಗೆ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನೀವೇ ನೋಡ್ತಿದ್ದೀರಾ, ತುಪ್ಪ ಮರಳಾಗಿರುತ್ತೆ. ಹೆಂಗೆ ಹೇಳ್ತಾರೆ ಮರಳಾಗಿ ಅದೇ ಥರ ಬಂದಿರುತ್ತೆ. ಮತ್ತು ನಾವು ಈ ಥರ ಮಾಡಿ ತಿನ್ನೋದ್ರಿಂದ ತುಪ್ಪದಲ್ಲಿ ತುಂಬ ಜಿಡ್ಡಿನಂಶ ಇರುತ್ತೆ. ಅಂಗಡಿ ಥರ ತುಪ್ಪದಲ್ಲಿ ಈ ಥರ ಜಿಡ್ಡಿನಂಶ ಇರೋದಿಲ್ಲ.